ಸಿಟಿ ಮತ್ತು ನೀಟ್ ಸ್ಟೂಡೆಂಟ್ಸ್ಗಳು ಯಾರ್ಯಾರು ರೌಂಡ್ 2 ಆಪ್ಷನ್ಸ್ನ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಏನಕ್ಕೆ ಅಂದರೆ ಅವರು ಕೆಲವು ಚೇಂಜಸ್ಗಳನ್ನ ಮಾಡಿದ್ದಾರೆ ರೌಂಡ್ 2 ಅಲ್ಲಿ. ಮತ್ತು ಇವಾಗ ನೀವೇನೇನು ಡೌಟ್ಸ್ಗಳನ್ನ ಕೇಳಿದ್ದೀರಾ ಅದ್ರ ಬಗ್ಗೆನೂ ಕೂಡ ಆನ್ಸರ್ನ ಮಾಡ್ತೀನಿ. ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ ಒಂದು ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡಲ್ಲಿ ಜಸ್ಟ್ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KCT ರೌಂಡ್ 2 ರೌಂಡ್ 3 ಕಟ್ ಆಫ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಮತ್ತು ಯಾವ ರೀತಿ ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು ಅನ್ನೋ ಡೀಟೇಲ್ಸ್ ಕೂಡ ಸಿಗುತ್ತೆ ಈ ಒಂದು PDF ಅಲ್ಲಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ನೀವೇನೇನು ಡೌಟ್ಸ್ಗಳನ್ನ ಕೇಳಿದಿರಾ ಅದ್ರ ಬಗ್ಗೆ ನಿಮಗೆ ಆನ್ಸರ್ನ ಮಾಡ್ತೀನಿ. ಅದಾದಮೇಲೆ ಅವರು ಏನೇನು ಚೇಂಜಸ್ಗಳನ್ನ ಮಾಡಿದ್ದಾರೆ ರೌಂಡ್ 2 ಅಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಪ್ರತಿಯೊಬ್ಬರು ಕೂಡ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಸಾಕಷ್ಟು ಜನ SC ST ಸ್ಟೂಡೆಂಟ್ಸ್ಗಳು ಕೇಳ್ತಾ ಇರೋದೇನೆಂದರೆ, ಇಲ್ಲಿ ಕೋರ್ಸ್ ಫೀಸ್ ಏನಿದೆ ಅಂದರೆ ಇಲ್ಲಿ 1.5 ಲ್ಯಾಕ್ ಇದೆ ಮತ್ತು ಗೌರ್ಮೆಂಟ್ ಕಾಲೇಜ್ಗಳಿಗೆ 64,000 ಇದೆ. ಆದರೆ SC ST ಸ್ಟೂಡೆಂಟ್ಸ್ಗಳು ಯಾರು ಒಂದು ಚಾಯ್ಸನ್ನು ಕೊಡ್ತಾ ಇದ್ದಾರೆ ಮತ್ತು ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ, ಅವರಿಗೆ ಫೀಸ್ ಕಟ್ಟಕ್ಕೆ ಕೇಳ್ತಾ ಇರೋದು ಕೇವಲ 10 ರೂಪಾಯಿ. ಸರಿನಾ? ಏನಕ್ಕೆ 10 ರೂಪಾಯಿ ಕೇಳ್ತಿದೆ ಅಂದರೆ, ಇಲ್ಲಿ ಯೂಶ್ವಲಿ SC ST ಸ್ಟೂಡೆಂಟ್ಸ್ಗಳಿಗೆ ನಿಮಗೆ 750 ರುಪೀಸ್ ಫೀಸ್ ಇರ್ತಿತ್ತು. ಆದರೆ 750 ಫೀಸ್ನ ಅವ್ರು ಏನು ಮಾಡಿದ್ದಾರೆ ಅಂದರೆ ನಿಮಗೆ ಮೊದಲೇ ಕಟ್ಸ್ಕೊಂಡಿದ್ದಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆನೇ. ಸರಿನಾ? ಅದರಿಂದ ಕನ್ಫರ್ಮೇಷನ್ಗೆ ಜಸ್ಟ್ 10 ರುಪೀಸ್ನ ಪೇ ಮಾಡೋಕ್ಕೆ ಹೇಳ್ತಾರೆ. ಅದು ಕರೆಕ್ಟಾಗಿರುತ್ತೆ ಅಮೌಂಟು, ನೀವು ಪೇ ಮಾಡ್ಬೋದು. ನಿಮ್ಮ ಇನ್ಕಮ್ ಏನಾದರೂ 10 ಲ್ಯಾಕ್ ಒಳಗಡೆ ಇತ್ತು ಅಂದರೆ ನಿಮಗೆ ಫೀಸ್ ಅಷ್ಟೇ ಇರುತ್ತೆ. ಪ್ರತಿ ಇಯರು ಕೂಡ ಫೀಸು ನೀವು ಕಟ್ಟೋ ಆಗಿಲ್ಲ. ಜಸ್ಟ್ ನಿಮ್ಗೊಂದು ಸ್ಕಾಲರ್ಶಿಪ್ ಇರುತ್ತೆ. ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋತು ಅಂದರೆ ಪ್ರತಿ ವರ್ಷವೂ ಕೂಡ ನಿಮಗೆ ಏನೊಂದು ಕಾಲೇಜ್ ಫೀಸ್ ಇರುತ್ತಲ್ಲ ಅದು ನಿಮಗೆ ರೀಫಂಡ್ ಆಗ್ತಾ ಇರುತ್ತೆ ಸ್ಕಾಲರ್ಶಿಪ್ ಮುಖಾಂತರ. ಸರಿನಾ? ಆ ಒಂದು ಅಮೌಂಟ್ನ ತೊಗೊಂಡೋಗಿ ನೀವು ಕಾಲೇಜ್ಗೆ ಕಟ್ಕೋಬೋದಾಗಿರುತ್ತೆ. ಸರಿನಾ? ಇವಾಗ ನಾವು ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋದಾದರೆ, ನಿಮ್ಗೆ ಏನಾದರೂ ಮೆಡಿಕಲ್ ಅಥವಾ ಡೆಂಟಲ್ ಸೀಟ್ ಅಲಾಟ್ಮೆಂಟ್ ಆಗಿದೆ ರೌಂಡ್ 1 ಅಲ್ಲಿ ಅಂದರೆ ನೀವು ಚಾಯ್ಸ್ ಎಂಟ್ರಿನ 16ನೇ ತಾರೀಕು ಒಳಗಡೆ ಮಾಡಿ ಮುಗಿಸ್ಬೇಕಾಗುತ್ತೆ. ಅದಾದಮೇಲೆ ಫೀಸ್ ಪೇಮೆಂಟ್ ಬಂದ್ಬಿಟ್ಟು 18ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋಕ್ಕೆ 19ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಈ ಒಂದು ಶೆಡ್ಯೂಲ್ನ ಫಾಲೋ ಅಪ್ ಮಾಡಿಕೊಂಡು ನೀವು ಪ್ರೊಸೀಜರ್ಗಳನ್ನ ಮುಗಿಸ್ಬೇಕಾಗುತ್ತೆ. ಸರಿನಾ? ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋದಾದರೆ, ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಚಾಯ್ಸ್ 2ಲಿ ಚೇಂಜಸ್ನ ಮಾಡಿದ್ದಾರೆ ಈ ವರ್ಷ. ನಿಮ್ಗೇನಾದರೂ ಮೆಡಿಕಲ್ ಸೀಟು ಗೌರ್ಮೆಂಟ್ ಸೀಟಲ್ಲಿ ಅಲಾಟ್ಮೆಂಟ್ ಆಗಿದೆ ಮತ್ತು ಡೆಂಟಲ್ ಹೋಮಿಯೋಪತಿ ಅಲಾಟ್ಮೆಂಟ್ ಆಗಿದೆ ಅಂದರೆ ನಿಮ್ಗೇನು ಕೂಡ ಚೇಂಜಸ್ ಇಲ್ಲ. ಚಾಯ್ಸ್ 2 ಕೊಡ್ತೀರಾ, ಕಂಪ್ಲೀಟ್ ಫೀಸ್ನ ಕಟ್ಬಿಟ್ಟು ಸೀಟ್ನ ಹೋಲ್ಡ್ ಮಾಡ್ಕೋತೀರಾ. ಆದರೆ ನಿಮ್ಗೇನಾದರೂ 12 ಲ್ಯಾಕ್ ಸೀಟ್ಸ್ ಸಿಕ್ಕಿದೆ ಮತ್ತು 12 ಲ್ಯಾಕ್ಸ್ ಎಬೋವ್ ಸೀಟ್ಸ್ ಸಿಕ್ಕಿದೆ ಅಂದರೆ ಚೇಂಜಸ್ ಆಗಿದೆ. ಇಲ್ಲಿ ನೀವೇನಾದರೂ ಜನರಲ್ ಮೆರಿಟ್ ಮತ್ತು OBC ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ದರೆ 12 ಲ್ಯಾಕ್ಸ್ ಸೀಟ್ ಸಿಕ್ಕಿತ್ತು ಅಂದರೆ 12 ಲ್ಯಾಕ್ಸ್ ಕಂಪ್ಲೀಟ್ ಫೀಸ್ ಕಟ್ತೀರಾ, ಸೀಟ್ನ ಹೋಲ್ಡ್ ಮಾಡ್ಕೋತೀರಾ. ಮತ್ತು ನಿಮ್ನಾದ್ರೂ ಇವಾಗ 12 ಲ್ಯಾಕ್ಸ್ ಎಬೋವ್ ಇರುವಂಥ ಸೀಟ್ ಅಲಾಟ್ಮೆಂಟ್ ಆಗಿದೆ, 16, 22 ಏನಾದರೂ ಅಲಾಟ್ಮೆಂಟ್ ಆಗಿದೆ ಅಂದರೆ ಇದು ಕಂಪ್ಲೀಟ್ ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಜಸ್ಟ್ 12 ಲ್ಯಾಕ್ಸ್ ಫೀಸನ್ನ ಕಟ್ತೀರಾ. ರಿಮೈನಿಂಗ್ ಅಮೌಂಟ್ ಇನ್ನೂ 12 ಲ್ಯಾಕ್ಸ್ ಇರುತ್ತಲ್ಲ, ಅದನ್ನ ನೀವೇನು ಮಾಡ್ತೀರಾ ಅಂದರೆ ರೌಂಡ್ 2 ಅಲ್ಲಿ ಸೀಟ್ ಸಿಕ್ಕಾದ್ಮೇಲೆ ಕಟ್ತೀರಾ. ಸರಿನಾ? ಇದು ಜನರಲ್ ಮೆರಿಟ್ ಮತ್ತು OBC ಸ್ಟೂಡೆಂಟ್ಸ್ಗಳಿಗೆ ಆಗಿರುತ್ತೆ. ಮತ್ತು SC ST ಸ್ಟೂಡೆಂಟ್ಸ್ಗಳಿಗೆ ನಿಮ್ಗೆ ಏನಾದರೂ 12 ಲ್ಯಾಕ್ಸ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಥವಾ 25 ಅಲಾಟ್ಮೆಂಟ್ ಆಗಿದೆ ಅಥವಾ 16 ಅಲಾಟ್ಮೆಂಟ್ ಆಗಿದೆ ಅಂದರೆ ನೀವೇನು ಮಾಡ್ತೀರಾ ಅಂದರೆ ಜಸ್ಟ್ 2 ಲ್ಯಾಕ್ ರುಪೀಸ್ನ ಕಟ್ತೀರಾ, ಆ ಒಂದು ಸೀಟ್ನ ಹೋಲ್ಡ್ ಮಾಡ್ಕೋತೀರಾ. ಅದು ಕಾಸ್ಟ್ ಡೆಪಾಸಿಟ್ ಆಗಿ ವರ್ಕ್ ಆಗುತ್ತೆ. ಸರಿನಾ? ಮತ್ತು ನಿಮಗೇನಾದರೂ ಆಲ್ ಇಂಡಿಯಾ ಕೋಟಾದಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಯಿತು ಅಂದರೆ ಅಮೌಂಟ್ನ ಅವ್ರಿಗೆ ಏನು ಕಟ್ಟಿರ್ತೀರಲ್ಲ ಅದನ್ನ ರೀಫಂಡ್ ಮಾಡಿಕೊಡ್ತಾರೆ. ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ರಿಸಲ್ಟ್ ಬಂದಿದ ತಕ್ಷಣ ಇಮಿಡಿಯೇಟಾಗಿ ಆಫೀಸ್ಗೆ ಹೋಗಿ ನಿಮ್ಮ ಸೀಟ್ನ ಸರೆಂಡರ್ ಮಾಡಿದ್ರೆ ಮಾತ್ರ ಇದು ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಮತ್ತು ನೀವೇನಾದರೂ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಹೋಯ್ತು ರೌಂಡ್ 2 ಅಲ್ಲಿ ಅಂದರೆ ನಿಮಗೆ ಆ ಒಂದು ಸೀಟಿಗೆ ಏನು ಫೀಸ್ ಕಟ್ಟಿರ್ತೀರಲ್ಲ ಅದು ಫೋರ್ಫಿಟ್ ಆಗುತ್ತೆ ಮತ್ತು ಎಕ್ಸ್ಟ್ರಾ ಫೈನು ಕೂಡ ಬೀಳುತ್ತೆ ಅಂತ ಹೇಳಿದರೆ ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತು ನೀವು ಫರ್ದರ್ ರೌಂಡು ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇನ್ಎಲಿಜಿಬಲ್ ಆಗಿರ್ತೀರ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸರಿನಾ? ಮತ್ತು ಇವಾಗ ನಿಮ್ಗೆ ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಮತ್ತು ಯಾರು ಚಾಯ್ಸ್ 3ನ ಕೊಟ್ಟಿದ್ದೀರಾ ನೀವೆಲ್ಲರೂ ಕೂಡ ಕಾಷನ್ ಡೆಪಾಸಿಟ್ನ ಕಟ್ಟಬೇಕಾಗುತ್ತೆ. ಆ ಒಂದು ಕಾಷನ್ ಡೆಪಾಸಿಟ್ ಕಟ್ಟೋಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ನೋಟಿಫಿಕೇಷನ್ನ ಓಡಿಸ್ತಾರೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಯಾವಾಗ ಆ ಒಂದು ನೋಟಿಫಿಕೇಷನ್ ಬರ್ಬೋದು ಅಂದರೆ ಇವಾಗ ಆಗಸ್ಟ್ 19ನೇ ತಾರೀಕು ಆದಮೇಲೆ ನಿಮಗೆ ಬರ್ಬೋದಾಗಿರುತ್ತೆ. ಅದಕ್ಕೆ ನೀವು ವೆಯ್ಟ್ ಮಾಡಿ. ಮತ್ತು ನೀವೇನಾದರೂ MBBS ಮ್ಯಾನೇಜ್ಮೆಂಟ್ ಸೀಟ್ನ ನೋಡ್ತಾ ಇದ್ದೀರಾ ಮತ್ತು ಆಯುಷ್ ಕೌನ್ಸಲಿಂಗ್ಗೆ ಏನಾದರೂ ಪೇಯ್ಡ್ ಗೈಡೆನ್ಸ್ ಬೇಕಾಗಿದೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ, ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಮಾಹಿತಿನ ತಿಳಿಸಿ. ಹಾಗೆ ಚಾರ್ಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ.